ಈಶ್ವರ ಮಾಡೋದೆಲ್ಲ ಅವಾಂತರ. ಪೆದ್ದ ಪರಮ, ನಾನು ಕೋರ್ಟ್ಗೆ ಹೋಗ್ತಾ ಇದೀನಿ, ಬರ್ತೀಯಾ ಇಲ್ವಾ? ಪಚ್ವಾಳೆ, ಇನ್ನು ತರಕಾರಿ ಹೆಚ್ಚಿಲ್ಲ, ಅನ್ನ ಮಾಡಿಲ್ಲ, ಬೇಳೆ ಬಂದಿಲ್ಲ. ಹೊರಡ್ತೀನಪ್ಪ. ನಿಮ್ ಹೆಂಡತಿನ ಎಲ್ಲಿ ಕಳ್ಸಿದ್ರಿ? ಅವಳು ನನ್ನ ಹೆಂಡತಿ, ಎಲ್ಲ ಬೇಕಾದ್ರೂ ಕಳಿಸ್ತೀನಿ, ಅದೆಲ್ಲ ನಿನಗೆ ಯಾಕ? ಅವ್ರ ನಮ್ಮ ಅಜ್ಜಿಯವ್ರ ಆರಾಮದಾರಲ್ಲ ಅಂತ ಗೊತ್ತಾಗೋದು ಬೇಡ. ಅಂದ್ರೆ ವೇದ ಇರೋ ಜಾಗ ನಿನಗೆ ಗೊತ್ತಾಗ್ಬೇಕು. ಹೌದು. ಜಾಗದ್ ಬಿಟ್ಟ ಅಂದ್ರೆ ಮೇಲೆ ತಕ್ಕರ ಮಡಕೆ ಸೇರ್ಕೊಂಡ್ಬಿಡ್ಬೇಕು. ಇನ್ಮೇಲೆ ವೇದ ಅಲ್ಲೂ ಸಿಗಲ್ಲ, ಇಲ್ಲಿಗೂ ಬರಲ್ಲ. ಮತ್ ನೀವ್ಯಾಕೆ ಇಲ್ಲಿಗೆ ಬಂದ್ರಿ? ಬರಕ್ ಹೋಗ್ಬೇಡ್ರಿ, ವೇದವ್ರ ಇದ್ರ ಅಷ್ಟೇ ಇಲ್ಲಿ ಬರ್ರಿ, ಹೋರಿ. ಪರಮ, ಇವನ್ನ ಒತ್ತ ಆಚೆ ಹೊಡ್ಸ. ಇವ್ನ ಇಲ್ಲೇ ಇದ್ರೆ ನಮ್ಮಿಬ್ಬರು ಸ್ನೇಹಕ್ಕೆ ತೊಂದರೆ ಆಗತ್ತೆ. ನಿನ್ಗಷ್ಟೇ ಧೈರ್ಯ ಇದ್ರೆ ಮೊಗಕ್ ಬೂದಿ ಹೊಳ್ಕೊಂಡು ಹಿಮಾಲಯಕ್ಕೆ ಹೋಗಿ ತಪಸ್ ಮಾಡ. ಇವರೆಲ್ಲ ಯಾರ? ಇವ್ರು ನನ್ನ ಗುರುಗಳು, ದೊಡ್ಡ ಬಾಬಾ. ಇವರೆಲ್ಲ ಚಿಕ್ಕ ಚಿಕ್ಕ ಬಾಬಾ. ಅವರು ದೊಡ್ಡ ಬಾಬಾ, ಇವರು ಚಿಕ್ಕ ಬಾಬಾ. ನೀನು ಬೆಳ್ಳು ಬಾಬಾನ? ಅಲ್ಲ, ನಾನು ಯೋಗಿ, ಹಿಮಾಲಯದ ಯೋಗಿ. ಶಂಭೋ ಶಂಕರ ನಮ ಶಿವಾಯ, ಶಂಭೋ ಶಂಕರ ನಮ ಶಿವಾಯ. ಮಧ್ಯರಾತ್ರಿ ಭಜನೆ ಮಾಡ್ತಿದಿರಲ್ಲ. ನಡುವರಾತ್ರಿ ಸುಡುಗಾಲ ಬಿಟ್ಕೊಂಡು ಭಜನೆ ಮಾಡೋ ಮಂದಿ ನಾವು. ಅದಕ್ಕೆ ಹೆಣದ ಬೂದಿ ಹಚ್ಕೊಂಡೇವ್. ನೀನು ಹಚ್ಕೋ, ದೇವ್ರ ಕಾಣಿಸ್ತಾನ. ಭಕ್ತಕ್ಕೆ ಹೋಗಿ ಪ್ರಾಣ ಉಳಿಸ್ಕೋ. ಹೋಗ ಬಂದು ಶಾಪ ಕೊಟ್ರೆ ಬೂದಿ ಆಗ್ಬಿಡ್ತೀಯ. ಪರಮ, ಇವರು ಹೀಗೆ ಮುಂದುವರೆದ್ರೆ ಪಡವಲಕಾಯಿ ಬದುಕು ಹಾಳಾಗ್ಬಿಡ್ತೆ ಕಣ. ಇದನ್ನ ಹೇಗೋ ತಡೆಯೋದು? ಇವರು ಮನುಷ್ಯರ ಮಾತನ್ನ ಕೇಳಲ್ಲ, ಬಾಬಾನಿಂದನೇ ತಡಿಬೇಕು. ನಮ್ಮ ಗುರು ಪರಂಪರೆಯಲ್ಲಿ ಮಹಿಳೆಯರಿಗೆ ಅವಕಾಶವೇ ಇಲ್ಲ. ಮಹಿಳೆಯರೇನಾದ್ರು ಬಂದ್ರೆ ನಮ್ಮ ಸನ್ಯಾಸಿ ಜೀವನ ಎಕ್ಕೂಟೋಯ್ತದೆ. ದಿಕ್ಕಪ್ಪಿ ಬೇರೆ ಕಡೆ ಹೋಗುತ್ತೆ. ಹೆಣ್ಣಿದ ಕಡೆ ಸನ್ಯಾಸಿ ಜೀವನ ಬೆಂಕಿನೇ ಸರಿ. ಪೇಪರ್ನಾಗ ಇವಾಗ ಇದೇ ಸುದ್ದಿ ಬರ್ತದೆ, ಅದಕ್ಕೆ ನಿಮ್ ಇಟ್ಕೊಳಂಗಿಲ್ಲ, ಹೊರ ನಡ್ರಿ. ನಡಿಯಮ್ಮ ಸುಮ್ನೆ. ವೇಷ ಹಾಕೊಂಡಂತ ಶಿಷ್ಯತ್ವ ಕೊಡಿ ಅಂದ್ರೆ ನಾವು ಸ್ವೀಕರಿಸೋದಿಲ್ಲ. ಸ್ವಾಮಿ, ತಾವು ತಿಳಿದವರು, ಹಿಮಾಲಯದಿಂದ ಬಂದವರು, ನೀವೇ ಅವಳನ್ನ ಬೇಡ ಅಂದ್ರೆ ಹೇಗೆ? ನೀವು ಒಂದ್ಸಲ ಮಾತು ಕೊಡ್ತೇನೆ, ಮುಗೀತು. ಶಿಷ್ಯರನ್ನಾಗಿ ಸ್ವೀಕರಿಸ್ತೀನಿ ಅಂತ ಹೇಳಿದೀರಾ, ಈಗ ಮಾತು ತಪ್ಪಾರ್ದು. ನೀವು ನಮ್ಮ ಶಕೀಲ್ನ ಶಿಷ್ಯ ಆಗಿ ಸ್ವೀಕರಿಸ್ತಾ ಇದ್ರೆ ನಾವು ಪತ್ರಿಕಾ ಕಚೇರಿಗೆ ಹೋಗ್ತೀವಿ. ಟಿವಿ 10 ಅವ್ರ ಹತ್ರ ಹೋಗ್ತೀವಿ. ಹಂಗ್ ಮಾಡಿದ್ರು ತ್ರಾಸ, ಹಿಂಗ್ ಮಾಡಿದ್ರು ತ್ರಾಸ, ಈಗ ಹೆಂಗ್ ಮಾಡಿದ್ರಿ? ಆಯ್ತು, ಇರೋಷ್ಟು ದಿನ ನಮ್ ಜೊತೆ ಇರ್ಲಿ. ನಾವು ಬೇರೆ ಊರಿಗೆ ಹೋಗೋವರೆಗೂ ನಮ್ ಜೊತೆ ಇರ್ಲಿ. ನಿಲ್ಲಿಸ್ರ. ಏನ್ ಸರ್, ಇನ್ನೂ ನಮ್ಮೆಲ್ಲ ಅನುಮಾನನ? ಬೂದಿ ಪ್ರಸಾದ ಅಂತ ಹೇಳಿ ಅದರಲ್ಲಿ ಡ್ರಗ್ಸ್ ಬೆರೆಸಿದ್ದೀರಾ? ಡ್ರಗ್ಸ್? ಸ್ವಲ್ಪ ತಿನ್ನೋಡಿ, ಗೊತ್ತಾಗುತ್ತೆ. ಇದೇನಂತ ಗೊತ್ತಿಲ್ಲ, ಒಟ್ಟು ತಿಂದ್ರೆ ತಿನ್ಬೇಕನ್ಸತೈತಿ. ಒಬ್ಬೊಬ್ಬನು ಎತ್ಕೊಂಡೋಗಿ ಏರೋಪ್ಲೇನ್ ಹಚ್ಚಿದ್ರೆ ಏನಿದು, ಯಾಕೆ ಇಲ್ಲಿ ಬಂತು ಅಂತ ಗೊತ್ತಾಗುತ್ತೆ. ನಡೀರ ಸ್ಟೇಷನ್ಗೆ. ಕೆಲಸ ಮಾಡೋವಲ್ರಿ. ನಾನ ಸುಬ್ರಹ್ಮಣ್ಯ ಬ್ರದರೇ, ಡ್ರಗ್ ಅಲ್ಲಿ ಆಸಕ್ತಿ ಇರೋದ್ರಿಂದಾನೆ ವೇದಾನ ಬಿಟ್ಬಿಟ್ಟು ಬೇರೆ ಊರಿಗೆ ಹೋಗಿರೋದು. ಇಲ್ರಿ ಸರ, ಇದಕ್ಕೂ ನಮ್ಗೆ ಯಾವ್ದೇ ರೀತಿ ಸಂಬಂಧ ಇಲ್ಲ. ನಡೀರ ಸ್ಟೇಷನ್ಗೆ. ಸಂಬಂಧ ಇಲ್ಲಂತೆ, ಸಂಬಂಧ. ಸರ್, ಇವನೇ ಸರ್ ಇದನ್ನ ತಂದ್ಕೊಟ್ಟಿದ್ದು. ನಮ ಶಿವಾಯ. ನಿಜ ಹೇಳು, ಅವ್ರು ಯಾಕೆ ಓಡೋದ್ರು? ಡ್ರಗ್ ಬಿಸ್ನೆಸ್ ಎಷ್ಟು ದಿವಸದಿಂದ ನಡೀತಾ ಇದೆ? ಸರ್, ಅವ್ರ ಆಟೋ ತೊಡೋಗ್ಬಿಟ್ರು, ಹಿಡಿಯಕ್ಕಾಗ್ಲಿಲ್ಲ. ಈಗ ಏನ್ ಮಾಡೋಣ ಸರ್? ಇವರಿಬ್ಬರು 400 ರೂಪಾಯಿ ಬಾಯ್ ಬಿಡ್ತಾರೆ. ಭಯಂಕರ ಪರಮೇಶ್ವರ. ಯಾಕೋ ಈ ವೇಷ? ಸುಬ್ಬನ್ ಅವರಿಂದ ಕಾಪಾಡ್ಕೊಳಕ್ಕೆ. ನನ್ಗೆ ಗೊತ್ತಾಗ್ಲಿಲ್ಲ. ಸುಬ್ಬ, ನಿಮ್ಮ ಮಾಮ ಮುಚ್ಚಳಿಕೆ ಬರ್ಕೊಟ್ರೆ ನಿನ್ನ ನಾನು ಬಿಡ್ತೀನಿ. ಅಪ್ಪಲ್ಲ, ಇನ್ಮೇಲಿಂದ ಈ ತರ ವೇಷ ಹಾಕಲ್ಲ, ಬಾಬಾ ಆಗಲ್ಲ, ಮಾದಕ ವಸ್ತುಗಳನ್ನ ಮಾರಲ್ಲ ಅಂತ ಆಣೆ ಮಾಡ. ಕೆಲಸ ಮಾಡ್ತೀನಿ. ಈಗೇನ್ ಬರ್ಕೊಡ್ತೀರಾ, ಹೇಳ್ಕೊಂಡು ಹೋಗೋದಾ? ಮಾಮ, ನೀ ಹೆಂಗ್ ಹೇಳ್ತೀನಿ, ನಿನ್ ಮೇಲೆ ಯಾವ ತಪ್ಪು ಮಾಡಂಗಿಲ್ಲ. ಬುದಿ ಮುಡುದು ಮೇಲೆ ಆಣೆ. ಆಯ್ತು ಕಣ, ಅವನ್ ಪರವಾಗಿ ನಾನ್ ಬರ್ಕೊಡ್ತೀನಿ. ಸರಿ ಕಣಪ್ಪ, ಆದ್ರೆ ನಾವಿಲ್ಲಿ ಬಂದಿದ್ದ ಉದ್ದೇಶ ಏನ್ ಗೊತ್ತಾ? ಏನಪ್ಪ? ಹಿಮಾಲಯದಲ್ಲಿ ಬೂದಿ ಬಾಬಾಗಳಿದ್ದಾರೆ, ಅವ್ರ ಹೆಸರಲ್ಲಿ ಇಲ್ಲಿ ಕಳ್ಳ ಬಾಬಾಗಳು ಹುಟ್ಕೊಂಡಿದ್ದಾರೆ. ಹೌದಾ? ಮಂಗಳಮುಖಿಯರು ತುಂಬಾ ಕಡೆ ಇದಾರಪ್ಪ. ಏನೋ ಕಾಡಿ ಬೇಡಿ ಅಷ್ಟು ದುಡ್ಡು ಬೇಡ್ತಾರಪ್ಪ. ಕೆಲವು ಗಂಡಸರು ಮಂಗಳಮುಖಿ ತರ ವೇಷ ಹಾಕೊಂಡು ಮೋಸ ಮಾಡ್ತಿದ್ದಾರೆ. ಒಂದ್ ಒರಿಜಿನಲ್ ಇದ್ ಕಡೆ 4 ಡೂಪ್ಲಿಕೇಟ್ ಇರುತ್ತವೆ. ಹೌದು, ಪ್ರಪಂಚನೇ ಹಾಗಾಗ್ಬಿಟ್ಟಿದೆ. ನೀವು ಅಷ್ಟೇ ಬಾಬಾ ವೇಷ ಹಾಕಿ ತಪ್ಪು ಮಾಡಿದಿರಾ ಅಲ್ವಾ ಸರ್? ಇದೇ ಪಾಯಿಂಟ್ ಕಣ ನಾನು ಕಾಯ್ತಾ ಇದ್ದಿದ್ದು. ಯಾಕೆ ಕಾಯ್ತಾ ಇದ್ರಿ? ಜೀಪ್ ಬರ್ಲಿ, 3 ಜನನು ಹೇಳ್ಕೊಂಡು 3 ತಿಂಗಳು ನನ್ನ ಜೊತೆನೆ ಇಟ್ಕೊಂತೀನಿ. ಈ ವೇಷ ಹಾಕಿದಕ್ಕೆ